ಜೈಲು ಪಾಲಾಗಿದ್ದ ಮ್ಯೂಸಿಕ್ ಮೈಲಾರಿಗೆ ಬಿಗ್ ರಿಲೀಫ್. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತಾಗಿ ಮ್ಯೂಸಿಕ್ ಮೈಲಾರಿ ಜೈಲು ಪಾಲಾಗಿದ್ದಂಥದ್ದು ಈಗ ರಿಲೀಫ್ ಸಿಕ್ಕಿದೆ. ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಮ್ಯೂಸಿಕ್ ಮೈಲಾರಿಗೆ. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಮೈಲಾರಿ ಜಾಮೀನು ಮಂಜೂರು ಹಿನ್ನೆಲೆ ಜೈಲಿನಿಂದ ಬಿಡುಗಡೆ ಆಗಿದ್ದಂಥದ್ದು. ಜಾನಪದ ಗಾಯಕ ಅಂತ ಫೇಮಸ್ ಆಗಿದ್ದಂತಹ ಮೈಲಾರಿ ಮಹಾಲಿಂಗಪುರದಲ್ಲಿ ಮೈಲಾರಿಯ ಮೇಲೆ ಕೇಸ್ ದಾಖಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಕೇಸ್ ಆಗಿದ್ದಂಥದ್ದು. ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಲಾಗಿದೆ ಅಂತ ಪೊಕ್ಸೋ ಕೇಸ್ ಹಿನ್ನೆಲೆ ಜೈಲು ಪಾಲಾಗಿದ್ದಂತಹ ಮೈಲಾರಿ ಬಾಗಲಕೋಟೆ ಜಿಲ್ಲೆ ಕಾರಾಗೃಹದಲ್ಲಿ ಇರಿಸಲಾಗಿತ್ತು. ಇದೀಗ ಬೇಲ್ ಸಿಕ್ಕಿದೆ. ಬೇಲ್ ಹಿನ್ನೆಲೆಯಲ್ಲಿ ಜೈಲಿನಿಂದ ಮ್ಯೂಸಿಕ್ ಮೈಲಾರಿ ರಿಲೀಸ್ ಆಗಿರುವಂಥದ್ದು. ಅಂತೂ ಇಂತೂ ನಮ್ಮ ಹುಲಿ ಆಚೆ ಬಂತು ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು ಜಾನಪದ ಲೋಕಕ್ಕೆ ಮತ್ತೆ ಮೆರುಗು ಅಂತ ಪೋಸ್ಟ್ ಮಾಡಿಕೊಳ್ತಿದ್ದಾರೆ. ಜಾಲತಾಣಗಳಲ್ಲಿ ಮ್ಯೂಸಿಕ್ ಮೈಲಾರಿ ಬೆಂಬಲಿಗರ ಪೋಸ್ಟ್ ಇದು. ಅವರ ಅಭಿಮಾನಿಗಳು ಬೆಂಬಲಿಗರು ಪೋಸ್ಟ್ ಮಾಡ್ಕೊಳ್ತಿದ್ದಾರೆ. ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ. ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಬಾಲಕಿಯ ಮೇಲೆ ಅನ್ನುವಂತಹ ದೂರು ಕೇಳಿ ಬಂದಿತ್ತು. ಆ ಕಾರಣಕ್ಕೆ ಮ್ಯೂಸಿಕ್ ಮೈಲಾರಿ ಜೈಲು ಪಾಲಾಗಿದ್ದ. ಈಗ ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ. ಈ ಹಿನ್ನೆಲೆಯಲ್ಲಿ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಾನೆ. ಜಾನಪದ ಗಾಯಕ ಅಂತಾನೆ ಮ್ಯೂಸಿಕ್ ಮೈಲಾರಿ ಫೇಮಸ್ ಆಗಿದೆ ಅಂಥದ್ದು. ನಾವು ಊಟ ಮಾಡತ್ತೀವಿ. ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್. ಆನಂದ್, ಈಗ ಮ್ಯೂಸಿಕ್ ಮೈಲಾರಿ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು ಮತ್ತು ಮ್ಯೂಸಿಕ್ ಮೈಲಾರಿ ಜೈಲಿಂದ ಹೊರಗೆ ಬಂದಿರುವಂತದ್ದು. ಯಾಕೆಂದ್ರೆ ಹಿಂದೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅಂತ ಕೇಸ್ ಹಾಕಿದ್ರು. ಈಗ ಸದ್ಯಕ್ಕೆ ಜೈಲಿಂದ ಹೊರಗೆ ಬಂದಿದ್ದಾರಾ, ಎಲ್ಲಿದ್ದಾರೆ, ಏನಿದೆ ಪರಿಸ್ಥಿತಿ? ಮಂಜರಿ, ಏನಂದ್ರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಒಂದು ಖ್ಯಾತಿ ಏನು ಜಾನಪದ ಸಂಗೀತ ಮತ್ತು ಕಲಾವಿದರಾಗಿರುವಂತ ಮೈಲಾರಿಗೆ ಕಳೆದ ಹಲವು ದಿನಗಳ ಹಿಂದೆ ಅವರನ್ನು ಬಂಧನ ಮಾಡಿದ್ರು. ಅಂದ್ರೆ ಈ ಮಾಲಿಂಗಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆರೋಪ ಪೊಕ್ಸೋ ಅಡಿಯಲ್ಲಿ ಬಂಧನ ಮಾಡಿತ್ತು. ಈಗ ಪೊಕ್ಸೋ ಅಡಿ ಬಂಧನ ಆಗಿ ಕಳೆದ ಹಲವು ದಿನದಿಂದ ಅವನು ಜೈಲಿನಲ್ಲಿ ಇದ್ರು. ಈಗ ಕಳೆದ ದಿನ ಅಷ್ಟೇ ಅವರು ನ್ಯಾಯಾಲಯದಿಂದ ಒಂದು ಆದೇಶ ಆಗಿದೆ. ಅಂದ್ರೆ ಜಾಮೀನ ಮೂಲಕ ಅವರಿಗೆ ಬಿಡುಗಡೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಾಮೀನಿಂದ ಹೊರಗೆ ಬಂದ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಕುಳಿತುಕೊಂಡು ಒಂದು ಪೋಸ್ಟ್ ವೈರಲ್ ಮಾಡಿದ್ದಾರೆ. ಅವ್ರಂದ್ರೆ ಮತ್ತೆ ಹುಲಿ ಹೊರಗೆ ಬಂತು ಅನ್ನೋ ರೀತಿಯಿಂದ ಒಂದು ಸಾಮಾಜಿಕ ತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಇದರಿಂದ ಮತ್ತೆ ಏನು ಜಾನಪದ ಕಲಾವಿದ ಮೈಲಾರಿ ಮತ್ತೆ ಹೊರಗೆ ಬಂದಿದ್ದಾನೆ, ಮತ್ತೆ ಇನ್ಮೇಲೆ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆದ್ರೆ ಈ ಜಾಮೀನು ಮೇಲೆ ಹೊರಗೆ ಬಂದ ನಂತರ ಮತ್ತೆ ಅವನ ಮುಂದಿನ ಏನು ನ್ಯಾಯಾಲಯದ ಕಾನೂನು ಪರಸ್ಪರ ಮತ್ತು ಪೊಲೀಸರ ತನಿಖೆ ನಂತರ ಅವನು ನಿಜವಾಗಿ ಏನು ಅವನ ಮೇಲೆ ಏನು ಆರೋಪ ಇದೆಯೋ ಅಥವಾ ನಿಜವಾದ ಘಟನೆ ಆಗಿತ್ತು ಎಂಬ ತನಿಖೆ ಆಗ್ತಾ ಇದೆ. ಅದ ಬಳಿಕ ಶಿಕ್ಷೆಯನ್ನು ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ.